ಹ್ಯಾಪಿ ನ್ಯೂ ಇಯರ್. ಸೊ ಯಾರಿಗಿದ್ರು ಖುಷಿನೇ ಇವಾಗ. ಮಾದರಿಯ ನಾಯಕತ್ವ ಯಾರು ಸಾಕಷ್ಟು ತರ ಪರ್ಸೆಪ್ಷನ್ ಇತ್ತು. ಎಷ್ಟು ಸೂಪರ್ ಆಗಿದೆ ಗೊತ್ತಾ? ನ್ಯೂ ಇಯರ್ ಕೇಕ್ ನೋಡಿ, ಎಲ್ಲರೂ ನೋಡಿ ನ್ಯೂ ಇಯರ್ ಕೇಕ್ ಹೇಗಿದೆ ಅಂತ. ಬ್ಯೂಟಿಫುಲ್ ಆಗಿದೆ ನ್ಯೂ ಇಯರ್ ಕೇಕ್. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿವನ್. ಕೇಕ್ ಆಕ್ಚುಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಕೂಡ ನಡೀತಾ ಇದೆ. ಅದು ನೋಡ್ಕೊಂಡು ಹೀಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ರಾಜೇಶ್ ಅವರ ನಿಂತಿರೋದ್ರಿಂದ ಸಮಾಧಾನ ಇದೆಯೋ ಒಂದು ಪಾಸಿಟಿವ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಹಾಕಿಯಿಂದ ನಾನು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀನಿ ಅನ್ನೋ ಒಂದು ಖುಷಿ ಇರ್ತದೆ. ಹ್ಯಾಪಿ ನ್ಯೂ ಇಯರ್. ಕಾಫಿ ಅನ್ನೋಂಥದ್ದು ಒಂದು ಪಟ್ಟ ಕೊಡುತ್ತೆ. ಒಂದು ಬಿಗ್ ಬಾಸ್ ಎಷ್ಟು ವರ್ಷಗಳು ಹೋದ್ರು ಸೀಸನ್ 9 ಲೈಫ್ ಅನ್ನೇ ಚೇಂಜ್ ಮಾಡ್ತಾರೆ. ಯಾಕಂತಂದ್ರೆ ಎಲ್ಲಾ ಕಡೆ ಸೀಸನ್ 9 ವಿನ್ನರ್ ಅವನು ಅಂತ. ಅದ್ರ ಜೊತೆ ಬರುವಂತಹ ದುಡ್ಡು ಏನಿದೆ ಸರ್, ಸೊ ಅದರಿಂದಾನು ತುಂಬಾ ವ್ಯತ್ಯಾಸಗಳಾಗಬಹುದು. ವ್ಯತ್ಯಾಸಗಳು ಅಂತಂದ್ರೆ ಪಾಸಿಟಿವ್ ವ್ಯತ್ಯಾಸಗಳು. ಬಿಕಾಸ್ ನನ್ನನ್ನೇ ನಂಬ್ಕೊಂಡಿರುವಂತಹ ಒಂದು ತಂಡ ಇದೆ, ಸಿನಿಮಾ ತಂಡ ಇದೆ. ನಮ್ದು ಪರ್ಸನಲ್ ಹೋಮ್ಗಳೆಲ್ಲ ಕ್ಲಿಯರ್ ಆಗ್ಬೋದು.
ಬಿಟ್ಟು ಇಲ್ಲ ಅದು ಬಿಟ್ಟು ಅಲ್ಲ ಎಲ್ಲ ಬಂದ್ರೆ ನನ್ನ ಲೋನ್ಗೆ ಮತ್ತೆ ಕಷ್ಟ ಅದು ಬಿಟ್ಟು ಒಂದ್ 2-3 ಕನಸುಗಳಿದೆ ಸರ್. ಒಂದು 2-3 ಫ್ಯಾಮಿಲಿಗೆ ಸಣ್ಣ ಮನೆ ಕಟ್ಕೊಡ್ಬೇಕು ಅಂತ ನಾನು ಕೊರೋನಾ ಟೈಮಲ್ಲಿ ನೋಡಿದ್ದು. ಅವ್ರಿಗೆಲ್ಲ ಹೆಲ್ಪ್ ಮಾಡ್ಬೋದು ಸರ್. ತುಂಬಾ ಪ್ಲಾನ್ಸ್ ಜೊತೆಗೆ ಇದೊಂದು ರೆಸ್ಪಾನ್ಸಿಬಿಲಿಟಿ ಕೂಡ ಆಗುತ್ತೆ. ಯಾಕಂದ್ರೆ ಇಷ್ಟು ಜನದ ವೋಟ್ ಗೆದ್ದಿದೀವಿ, ಮನಸ್ಸು ಗೆದ್ದಿದೀವಿ, ಅವರೆಲ್ಲರಿಗೂ ನಾನು ರೆಸ್ಪಾನ್ಸಿಬಲ್ ಆಗಿ ಬದುಕಬೇಕು ಅನ್ನೋದು ಇರುತ್ತೆ. ಕ್ಯೂ ಅಲ್ಲಿ ನಿಮ್ಮ ಪುತ್ರ ಬಂದು ನಿಂತಿದ್ದಾರೆ, ಹೇಗೆ ಅನಿಸ್ತಾ ಇದೆ ಮಾ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಇದುವರೆಗೂ ರಾಕೇಶ್ ತರನೇ ಇದ್ದ ಬಿಗ್ ಬಾಸ್ ಮನೇಲಿ. ಆಮೇಲೆ ಹೊರಗಡೆ ತುಂಬಾ ಜನರು ಸಪೋರ್ಟ್ ನೋಡಿ ನಮ್ಗೆ ತುಂಬಾ ಶಾಕ್ ಆಗಿದೆ. ಇಷ್ಟ ದಿವಸ ಜರ್ನಿ ಅವ್ನು ಬಂದಿದ್ದಕ್ಕೂ ಈ ಬಿಗ್ ಬಾಸ್ ವೇದಿಕೆಯಿಂದ ಅವನಿಗೆ ಆ ಡಿಫ್ರೆನ್ಸ್ ನಮ್ಗೆ ನಿಜ ಗೊತ್ತಾಗ್ತದೆ ಸರ್. ಹೊರಗಡೆ ಆ ಜನರು ಸಪೋರ್ಟ್, ಆ ಪ್ರೀತಿ ತುಂಬಾ ಅದನ್ನೆಲ್ಲ ಎಲ್ಲರೂ ಜನರು ತುಂಬಾ ಅದೇ ನನ್ಗೆ ದೊಡ್ಡ ಖುಷಿ ಆಗಿದೆ ಸರ್. ಈಗ ಬರೋ ರಿಸಲ್ಟ್ ನಿಮಗೆ ಎಷ್ಟು ಅಂತ ಕೆಲಸ ಅವ್ರಿಗೆ ಖುಷಿ ಆಗ್ತಾ ಇದೆ. ನಾನಾಗಿದ್ದೆ ಅಣ್ಣ, ನನಗೆ ಅವನನ್ನ ಪೂರ್ತಿಯಾಗಿ ನೋಡಿದ್ ನಾವು ರೂಪೇಶ್ ಅವರ ಫ್ಯಾಮಿಲಿ ಪ್ಲೀಸ್. 142 ನಾನು ವೈಟ್ ಬೇಕು, ಹೇಗೆ ಅನಿಸ್ತಾ ಇದೆ? ವೈಟ್ ಬೇಡ, ನಾವೇ 3 ಜನ ಒಂದು ಹಿಡ್ಕೊಂತೀವಿ ಫೋಟೋ ಹಿಡಿದು. ವೈಟ್ ಬೇಡ ನಂಗೆ. ಬ್ಯೂಟಿ ಬೇಕು. ಪಡೋ ಶ್ರಮ ಪಾಪ ಆಡ್ತಾ ಇರೋ ರೀತಿ ನಮ್ಮನೆಲ್ಲ ಇಷ್ಟು ಪ್ರೌಡ್ ಮಾಡಿದಾನೆ. ಅದು ಅವನು ತುಂಬಾ ಪ್ರೌಡ್ ಆಗಿದ್ದೀವಿ ಸರ್. ಒಂದು ಕರಾವಳಿ ಮೂಲದ ಹುಡುಗ, ಅವನಿಗೆ ಮಂಗಳೂರಲ್ಲಿ ಸ್ವಲ್ಪ ಪರಿಚಯ ಇತ್ತು, ಅದಿಲ್ಲಿ ಅಷ್ಟೊಂದು ಪರಿಚಯ ಆಗಲಿ, ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಆಗಲಿ ಮನೆಗಳಲ್ಲಿ ರೂಪೇಶ್ ಶೆಟ್ಟಿ ಅಂತ ಗುರುತಿಸ್ಕೊಂಡಿದ್ದಾನೆ. ನನ್ ಜೊತೆ ನಿಲ್ತೀನಿ, ಅವ್ನು ನನ್ ಜೊತೆ ನಿಲ್ತಿದ್ದಾನೆ ಬಿಗಿನಿಂಗ್. ಯಾಕಂದ್ರೆ ಅವ್ನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾನೆ. ರೂಪಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದೆ, ಬಟ್ ರಾಕಿ ಫ್ರಮ್ ದ ಬಿಗಿನಿಂಗ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾನೆ. ಅದಕ್ಕೆ ರಾಕಿ ಹೆಸರು ರಾಕೇಶ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಐ ಥಿಂಕ್ ರಾಕಿ ತುಂಬಾ ಡಿಸರ್ವಿಂಗ್ ಅಂತ ಅನಿಸ್ತಾರೆ ಸರ್. ಓಕೆ ನವಾಜ್ ಅವರೇ. ಸರ್ ರಾಕೇಶ್ ಅಡಿಗ ಅವ್ರು ಗೆಲ್ಬೇಕು ಸರ್. ಯಾಕೆ ಅಂದ್ರೆ ನಾನು ಬಂದಿದ್ದು ಫಸ್ಟ್ ಡೇ ನೋಡಿದೆ ಅವ್ರನ್ನ. ಸೊ ಫಸ್ಟ್ ಡೇನ ಎಲ್ಲರ ಜೊತೆ ಯಾರ್ಯಾರಿದ್ರು ಎಲ್ಲರ ಜೊತೆ ಕನೆಕ್ಟ್ ಆಗಿ, ಮತ್ತೆ ನಾನು ಇದ್ದಿದ್ದು ಅಷ್ಟು ದಿವಸನು ನಾನು ನೋಡಿದ್ದು, ಮತ್ತೆ ನಾನು ಆಚೆನೂ ನೋಡಿದ್ದು. ಸೊ ತನ್ನನ್ನು ತಾನು ಮರಿದಲ್ಲೇ ಎಲ್ಲರ ಜೊತೆ ಕನೆಕ್ಟ್ ಆಗಿ ಅವರು ಎಲ್ಲರ ಜೊತೆ ತಾಳ್ಮೆಯಿಂದ ಇದ್ದಿ, ಸೊ ಅವ್ರು ಗೆಲ್ಬೇಕು ಅಂತ ಅಂದ್ಬಿಟ್ಟು ಆಸೆ. ಇನ್ನೊಂದು ಅವ್ರು ನಮ್ ಹೊಸ ಹೊಸ ಜನ ತಗೊಂಡ್ಬರ್ತಿರ್ತಾರೆ ಅಂತ ಒಂದು ಇನ್ನೊಂದು ಆಸೆ. ಇವ್ರು ಜಾಸ್ತಿ ಇರ್ಬೋದು ಅಂತ ಅನ್ಸುತ್ತೆ ಸರ್. ಓಕೆ, ಹೋಟೆಲಿನ ಇನ್ನೊಂದು ಭಾಗ ಅವರು ಕನ್ಸಿಸ್ಟೆಂಟ್ ಆಗಿ ಚೆನ್ನಾಗಿ ಆಡಿದ್ದಾರೆ. ರಾಕೇಶ್ ಗೆಲ್ಬೇಕು, ರೂಪೇಶ್ ಆಲ್ ದಿ ಬೆಸ್ಟ್. ಬಟ್ ರಾಕೇಶ್ ರಿಯಾಲಿಟಿ ನನಗೆ ತುಂಬಾ ಇಷ್ಟ. ಅವ್ರು ಬತ್ತು, ಸೊ ಐ ಥಿಂಕ್ ಹಾಗೆ ಆಚೆ ಬಂದಿದ್ದಾರೆ. ಸೊ ರೂಪೇಶ್ ಅಂದ್ರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.